ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮೇಷರಾಶಿಯವರಿಗೆ ಡಿಸೆಂಬರ್ 24, 25, 26 ಈ ದಿನಗಳಲ್ಲಿ ನಡೆಯುವ ಮಹತ್ವದ ಗ್ರಹ ಚಲನೆಗಳು, ಅವುಗಳು ನಿಮ್ಮ ಜೀವನದ ಮೇಲೆ ಬೀರುವ ಪರಿಣಾಮಗಳು ಮತ್ತು ಈ 4 ದಿನಗಳಲ್ಲಿ ನೀವು ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ಅವಕಾಶಗಳನ್ನು ಬಳಸಿಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಅವಧಿ ಮೇಷರಾಶಿಯವರಿಗೆ ಹೊರಗಿನಿಂದ ನೋಡಿದರೆ ಸಾಮಾನ್ಯವಾಗಿ ಕಾಣಿಸಿದರೂ ಒಳಗಾಗಿಯೇ ದೊಡ್ಡ ಬದಲಾವಣೆಗಳನ್ನು ತರುವ ಸಮಯ. ಫಲಿತಾಂಶಗಳನ್ನು ಆರಂಭಿಸುವ ಮೊದಲು ಶಕ್ತಿ, ಜ್ಞಾನ ಮತ್ತು ಧೈರ್ಯದ ಮೂಲವಾದ ದೇವಶಕ್ತಿಯನ್ನು ಸ್ಮರಿಸೋಣ. ದೇವರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತೆ. ಮೇಷರಾಶಿಯ ಅಧಿಪತಿ ಗ್ರಹ ಮಂಗಳ ಎಂದರೆ ಶಕ್ತಿ, ಸಾಹಸ, ನಿರ್ಧಾರ ಮತ್ತು ನಾಯಕತ್ವ. ಮೇಷರಾಶಿಯವರು ಸಹಜವಾಗಿಯೇ ವೇಗವಾಗಿ ಯೋಚಿಸುವವರು, ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವವರು ಮತ್ತು ಹಿಂದೆ ಸರಿಯಾದ ಸ್ವಭಾವ ಹೊಂದಿರುವವರು. ಇವರು ಒಮ್ಮೆ ನಿರ್ಧಾರ ಮಾಡಿದರೆ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಜೀವನದಲ್ಲಿ ನೀವು ಅನೇಕ ಬಾರಿ ನಿಮ್ಮ ಧೈರ್ಯದಿಂದಲೇ ಸಂಕಷ್ಟಗಳನ್ನು ಎದುರಿಸಿದ್ದೀರಿ. ಆದರೆ ಅದೇ ವೇಗ ಕೆಲವೊಮ್ಮೆ ಸಮಸ್ಯೆಗಳಿಗೂ ಕೂಡ ಕಾರಣವಾಗಿರಬಹುದು. ಈ 4 ದಿನಗಳು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳೋದಕ್ಕೆ ಅದೆಲ್ಲ ಕಲಿಸುವ ಒಂದು ಸಮಯ ಅನ್ನೋದು ಬರ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಮೇಷರಾಶಿಯವರು ಮಾನಸಿಕ ಒತ್ತಡ, ನಿರಂತರ ಜವಾಬ್ದಾರಿಗಳು ಮತ್ತು ತಾಳ್ಮೆ ಪರೀಕ್ಷೆ ಮಾಡುವ ಒಂದು ಸಂದರ್ಭಗಳನ್ನು ಎದುರಿಸಿದ್ದೀರಿ ಕೂಡ. ಆದರೆ ನಾನು ಮಾಡಿದ ಪ್ರಯತ್ನಕ್ಕೆ ನನಗೆ ತಕ್ಕ ಫಲ ಸಿಗಲಿಲ್ಲ ಅಂತ ನೀವು ಎಷ್ಟೋ ಸಲ ಯೋಚನೆ ಮಾಡಿದ್ದೀರಾ. ಆದರೆ ಈ ಸಮಯ ನಿಮಗೆ ವ್ಯರ್ಥ ಆಗಿಲ್ಲ. ನೀವು ಪಡೆದ ಅನುಭವಗಳು ಈಗ ನಿಮ್ಮ ಮುಂದಿನ ಹಂತಕ್ಕೆ ಸಿದ್ಧತೆ ಮಾಡಿವೆ. ಡಿಸೆಂಬರ್ 24, 25, 26 ಇವರು ಈ ಅವಧಿ ಏನಿದೆ ನಿಮ್ಮೊಳಗಿನ ಧೈರ್ಯವನ್ನು ಇನ್ನಷ್ಟು ಜಾಗೃತಗೊಳಿಸುತ್ತೆ. ಈ ದಿನಗಳಲ್ಲಿ ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನೆಗಳು ತೀವ್ರವಾಗಬಹುದು. ಕೆಲವೊಮ್ಮೆ ಅಸಹನೆ, ಕೋಪ ಅಥವಾ ಆತುರ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿ ನಿಮಗೆ ಬೇಕಾಗಿರೋದು ನಿಯಂತ್ರಣ. ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರ ತಕ್ಷಣ ತೆಗೆದುಕೊಳ್ಳುವ ಬದಲು ಒಂದು ಕ್ಷಣ ಯೋಚನೆ ಮಾಡಿ. ಮಂಗಳ ನಿಮಗೆ ಶಕ್ತಿ ನೀಡ್ತಾನೆ, ಆದರೆ ಶಕ್ತಿ ನಿಮಗೆ ಶಾಂತವಾಗಿ ಮುಂದುವರಿಯೋದಕ್ಕೆ ಸೂಚನೆ ಮಾಡ್ತಾನೆ. ಈ 2 ಶಕ್ತಿಗಳ ಸಮತೋಲನವೇ ನಿಮ್ಮ ಜಯ ಆಗಿರುತ್ತೆ. ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಈ 4 ದಿನಗಳಲ್ಲಿ ಸಣ್ಣ ಮಟ್ಟದ ಮನಸ್ತಾಪಗಳು ಸಂಭವಿಸಬಹುದು. ನೀವು ನೇರವಾಗಿ ಮಾತನಾಡುವ ಸ್ವಭಾವ ಹೊಂದಿರೋದ್ರಿಂದ ನಿಮ್ಮ ಮಾತುಗಳು ಕೆಲವರಿಗೆ ಕಠಿಣವಾಗಿ ಅನಿಸಬಹುದು. ಅದರಿಂದ ಈ ಸಮಯದಲ್ಲಿ ಮಾತಿಗಿಂತ ಸಹನೆ ಮುಖ್ಯವಾಗಿರುತ್ತೆ. ನಿಮ್ಮ ಉದ್ದೇಶ ಏನಾದರೂ ಸರಿ ಅಂತ ಆದರೂ ಕೂಡ ಅದನ್ನು ಹೇಳುವ ವಿಧಾನ ನೀವು ಬದಲಾಯಿಸಿದರೆ ಪರಿಸ್ಥಿತಿ ನಿಮ್ಮ ಪರವಾಗಿ ನಿಲ್ಲುತ್ತೆ. ಮನೆಯ ಹಿರಿಯರು ಅಥವಾ ಜೀವನ ಸಂಗಾತಿಯೊಂದಿಗೆ ಮಾತನಾಡಬೇಕಾದ್ರೆ ನೀವು ಶಾಂತ ಮನಸ್ಸನ್ನು ವಹಿಸೋದು ಅತ್ಯಗತ್ಯವಾಗಿರುತ್ತೆ. ಪೋಷಕರ ಆರೋಗ್ಯ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಚಿಂತೆ ಕಾಣಿಸಬಹುದು. ಆದರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಸಮಯ ಮತ್ತು ಕಾಳಜಿಯೇ ಸಮಸ್ಯೆಗಳನ್ನು ತಗ್ಗಿಸುತ್ತೆ. ಮಕ್ಕಳ ವಿಷಯದಲ್ಲಿ ನೀವು ನೀಡುವ ಧೈರ್ಯ ಮತ್ತು ಪ್ರೋತ್ಸಾಹ ಅವರಿಗೆ ಹೊಸ ಉತ್ಸಾಹವನ್ನು ನೀಡುತ್ತೆ. ಮೇಷರಾಶಿಯವರು ನಾಯಕತ್ವ ಗುಣ ಹೊಂದಿರೋದ್ರಿಂದ ಕುಟುಂಬದಲ್ಲೂ ಕೂಡ ಮಾರ್ಗದರ್ಶಕರಾಗಿ ನಿಲ್ತೀರಾ. ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ಈ 4 ದಿನಗಳು ಅತ್ಯಂತ ಎಚ್ಚರಿಕೆಯ ದಿನಗಳಾಗಿರುತ್ತೆ. ಮೇಷರಾಶಿಯವರು ಸಾಮಾನ್ಯವಾಗಿ ದೇಹದ ಶಕ್ತಿಯ ಮೇಲೆ ಹೆಚ್ಚು ನಂಬಿಕೆ ಇಟ್ಟು ವಿಶ್ರಾಂತಿಯನ್ನು ಕಡೆಗಣಿಸ್ತಾರೆ. ಆದರೆ ಈಗ ನಿಮಗೆ ನಿದ್ದೆ, ಆಹಾರ ಮತ್ತು ದೇಹದ ಆರೈಕೆಗೆ ಹೆಚ್ಚಿನ ಮಹತ್ವ ನೀಡಬೇಕಾಗುತ್ತೆ. ತಲೆನೋವು, ರಕ್ತದೊತ್ತಡ, ಕಣ್ಣುಗಳ ಒತ್ತಡ ಅಥವಾ ಅತಿಯಾದ ದಣಿವು ಕಾಣಿಸಬಹುದು. ಇದನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಪ್ರತಿದಿನ ಸ್ವಲ್ಪ ಸಮಯ ದೇಹ ಚಲನೆ ಅಥವಾ ಯೋಗ ಮಾಡಿದರೆ ಶಕ್ತಿ ಸಮತೋಲನದಲ್ಲಿ ಬರುತ್ತೆ. ಮಾನಸಿಕವಾಗಿ ಕೂಡ ನೀವು ಒತ್ತಡ ಅನುಭವಿಸಿರಬಹುದು. ನಿಮ್ಮೊಳಗಿನ ಒಂದು ಅಗ್ನಿ ಏನಿದೆ, ಆ ಅಗ್ನಿ ಶಕ್ತಿ ಕೆಲವೊಮ್ಮೆ ಅಶಾಂತಿಯನ್ನು ತರುತ್ತೆ. ದಿನದ ಕೊನೆಯಲ್ಲಿ ಕೆಲವು ನಿಮಿಷ ಮೌನವಾಗಿ ಕುಳಿತು ಉಸಿರಾಟದ ಮೇಲೆ ನೀವು ಗಮನವನ್ನು ಕೇಂದ್ರೀಕರಿಸಿದರೆ ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತೆ. ಇದು ನಿಮ್ಮ ನಿರ್ಧಾರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತೆ. ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಈ ಅವಧಿ ಮಹತ್ವದ ಸೂಚನೆಗಳನ್ನು ನೀಡುತ್ತೆ. ನೀವು ಹಿಂದೆ ಮಾಡಿದ ಶ್ರಮ ಈಗ ಗುರುತಿಸಿಕೊಳ್ಳುವ ಹಂತಕ್ಕೆ ಬರ್ತಾ ಇದೆ. ಆದರೆ ಫಲ ತಕ್ಷಣ ಸಿಗದೇ ಇರಬಹುದು. ಅದಕ್ಕಾಗಿ ಅಸಹನೆ ತೋರಿಸೋದಕ್ಕೆ ಹೋಗಬೇಡಿ. ಉದ್ಯೋಗದಲ್ಲಿರುವವರು, ಸಹೋದ್ಯೋಗಿ ಅವರೊಂದಿಗೆ ಎಲ್ಲರೊಂದಿಗೆ ಕೂಡ ನೀವು ಸಂಘರ್ಷದಿಂದ ದೂರ ಇರಬೇಕು. ನಿಮ್ಮ ಕಾರ್ಯಕ್ಷಮತೆಯೇ ನಿಮ್ಮ ಉತ್ತರವಾಗಿರಬೇಕು. ನಿಮ್ಮ ಶಾಂತವಾಗಿ ಕೆಲಸ ಮಾಡಿದರೆ ಮೇಲಾಧಿಕಾರಿಗಳ ಗಮನ ನಿಮಗೆ ಬರುತ್ತೆ.
ವ್ಯಾಪಾರ ಮಾಡುವ ಮೇಷರಾಶಿಯವರು ಈ 4 ದಿನಗಳಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಆತುರದಲ್ಲಿ ಮಾಡಿದ ಹೂಡಿಕೆಗಳು ನಂತರ ಒತ್ತಡಕ್ಕೆ ಕಾರಣ ಆಗಬಹುದು. ಆದರೆ ಹೊಸ ಆಲೋಚನೆಗಳು, ಹೊಸ ಯೋಜನೆಗಳ ರೂಪುರೇಷೆ ಹಾಕೋದಕ್ಕೆ ಇದು ಉತ್ತಮ ಸಮಯ ಆಗಿರುತ್ತೆ. ಹಳೆಯ ಸಂಪರ್ಕಗಳು ಮತ್ತು ಹಳೆಯ ಗ್ರಾಹಕರಿಂದ ಲಾಭದ ಸೂಚನೆ ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಸರಿಯಾದ ಯೋಜನೆಯಿಂದ ನೀವು ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಆದಾಯಕ್ಕೆ ಹೊಸ ದಾರಿ ನಿಧಾನವಾಗಿ ತೆರೆಯಬಹುದು. ನೀವು ನಿಮ್ಮ ಶ್ರಮವನ್ನು ಸರಿಯಾಗಿ ಬಳಸಿದರೆ ಮುಂದಿನ ತಿಂಗಳುಗಳಲ್ಲಿ ಆರ್ಥಿಕ ಸ್ಥಿರತೆ ಅನ್ನೋದು ಕಾಣಿಸಿಕೊಳ್ಳುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಈ 4 ದಿನಗಳು ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಸಮಯ ಆಗಿರುತ್ತೆ. ಮೇಷರಾಶಿ ವಿದ್ಯಾರ್ಥಿಗಳು ಚುರುಕಾಗಿದ್ರೂ ಕೂಡ ಕೆಲವೊಮ್ಮೆ ಜಾಗೃತೆಯ ಕೊರತೆ ಅನುಭವಿಸ್ತಾರೆ. ಈ ದಿನಗಳಲ್ಲಿ ಓದಿನ ಮೇಲೆ ಗಮನ ಕೇಂದ್ರೀಕರಿಸೋದಕ್ಕೆ ಸ್ವಲ್ಪ ಶ್ರಮ ಬೇಕಾಗುತ್ತೆ. ಫಲ ತಕ್ಷಣ ಕಾಣಿಸ್ತಾ ಇದ್ರೂ ಕೂಡ ಪ್ರಯತ್ನ ನೀವು ಬಿಡೋದಕ್ಕೆ ಹೋಗಬೇಡಿ. ನೀವು ಹಾಕುವ ಪ್ರತಿಯೊಂದು ಪ್ರಯತ್ನ ಭವಿಷ್ಯದಲ್ಲಿ ದೊಡ್ಡ ಸಾಧನೆಗೆ ಅಡಿಗಲನ್ನು ಹಾಕಿಕೊಡುತ್ತೆ. ಪ್ರೇಮ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಮೇಷರಾಶಿಯವರು ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸ್ತಾರೆ. ಆದರೆ ಈ ದಿನಗಳಲ್ಲಿ ಸ್ವಲ್ಪ ಸಂಯಮ ಏನಿದೆ ಅದು ಅವಶ್ಯಕವಾಗಿರುತ್ತೆ. ಅತಿಯಾದ ಒಂದು ನೇರತೆ ಸಂಬಂಧದಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು. ಪ್ರೇಮದಲ್ಲಿರುವವರು ಸಂಗಾತಿಯ ಮಾತುಗಳನ್ನು ನೀವು ಗಮನ ಕೊಟ್ಟು ಕೇಳಿ. ಒಂದು ಸಣ್ಣ ತಪ್ಪು ದೊಡ್ಡದಾಗದಂತೆ ನೀವು ನೋಡ್ಕೋಬೇಕು. ಅವಿವಾಹಿತರಿಗೆ ಹೊಸ ಪರಿಚಯ ಸಾಧ್ಯ ಇದೆ, ಆದರೆ ಭಾವನೆಗಳಿಗೆ ತಕ್ಷಣ ತಲೆ ಕೊಡೋದಕ್ಕೆ ಹೋಗಬೇಡಿ. ಆಧ್ಯಾತ್ಮಿಕವಾಗಿ ಈ ಅವಧಿ ನಿಮಗೆ ಒಳಗಿನ ಶಕ್ತಿಯನ್ನು ಅರಿಯೋದಕ್ಕೆ ಸಹಾಯ ಮಾಡುತ್ತೆ. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಒಂದು ದೀಪ ಹಚ್ಚಿ ದೇವರನ್ನು ಸ್ಮರಿಸಿದರೆ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಹನುಮಾನ್, ಸುಬ್ರಹ್ಮಣ್ಯ ಅಥವಾ ನಿಮ್ಮ ಆರಾಧ್ಯ ದೇವರ ಸ್ಮರಣೆ ಮಾಡಿ ನಿಮ್ಮ ಧೈರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಆಧ್ಯಾತ್ಮಿಕತೆ ನಿಮ್ಮ ವೇಗಕ್ಕೆ ದಿಕ್ಕು ನೀಡುತ್ತೆ. ಒಟ್ಟಾರೆ ಈ 4 ದಿನಗಳೇನಿದೆ ಇವು ನಿಮ್ಮ ಸಂಯಮ ಮತ್ತು ಧೈರ್ಯ ಎರಡನ್ನೂ ಕಲಿಸುವ ಸಮಯ ಆಗಿರುತ್ತೆ. ನೀವು ನಿಮ್ಮ ಶಕ್ತಿಯನ್ನು ನಿಯಂತ್ರಿಸಿದರೆ ಅದೇ ಒಂದು ಶಕ್ತಿ ನಿಮ್ಮ ಯಶಸ್ಸಿಗೆ ಸಾಧನವಾಗುತ್ತೆ. ಆತುರವನ್ನು ಕಡಿಮೆ ಮಾಡಿ ಶಾಂತ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮೊಳಗಿನ ನಾಯಕತ್ವ ಈಗ ಒಂದು ಜವಾಬ್ದಾರಿಯ ರೂಪದಲ್ಲಿ ಮುನ್ನಡೆಯುತ್ತೆ. ಈ ದಿನಗಳಲ್ಲಿ ಹೊಸ ಅರಿವು ಮತ್ತು ಹೊಸ ದಿಕ್ಕಿಗೆ ದಾರಿ ತೋರಿಸಲಿ ಎಂದು ಹೇಳ್ತಾ ಧೈರ್ಯ ಮತ್ತು ಯಶಸ್ಸು ನಿಮ್ಮ ಪಾಲಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಮೇಷರಾಶಿಯಲ್ಲಿ ಇಂದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.